ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗಿದೆ. ಹೌದು ಫ್ರೆಂಡ್ಸ್, ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಬಕಾರಿ ಪೇದೆ ಅಂದರೆ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ಸೊ ಆ ಒಂದು ಆದೇಶದಲ್ಲಿ ಏನೇನೆಲ್ಲ ಬದಲಾವಣೆಯಾಗಿದೆ, ಸಿಲೆಬಸ್ ಹೇಗಿದೆ, ಪರೀಕ್ಷೆ ಯಾರು ನಡೆಸ್ತಾರ, ಎಷ್ಟು ಹುದ್ದೆಗಳಿದ್ದಾವೆ, ಈ ಒಂದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮೊದಲನೇದಾಗಿ ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ನಿಮಗೆ ಈ ಒಂದು ESI ಹುದ್ದೆಗಳು, ಓಕೆ, ESI ಅಂತ ಬರ್ತಾವೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಇವು ಒಟ್ಟಾರೆಯಾಗಿ 265 ಹುದ್ದೆಗಳಿದಾವೆ. ಓಕೆ, ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ. ಮತ್ತು ಅಬಕಾರಿ ಪೇದೆಗಳಂತ ಬರ್ತಾವೆ. ಅಬಕಾರಿ ಪೇದೆ ಅಂದ್ರೇನು? ಕಾನ್ಸ್ಟೇಬಲ್. ಓಕೆ, ಸೊ ಈಗ ಕಾನ್ಸ್ಟೇಬಲ್ ಅಂದರೆ ಇವೆಷ್ಟದಾವು? 942 ಇಷ್ಟು ಹುದ್ದೆಗಳಿದಾವೆ. ಒಟ್ಟಾರೆಯಾಗಿ 1200ಕ್ಕೂ ಹೆಚ್ಚು ಹುದ್ದೆಗಳ ಒಂದು ಬೃಹತ್ ನೇಮಕಾತಿ ಪ್ರಕ್ರಿಯೆ ಶೀಘ್ರದಲ್ಲಿಯೇ ಶುರುವಾಗಲಿದೆ. ಓಕೆ, ಇದರ ಒಂದು ಆಫಿಷಿಯಲ್ ಡಾಕ್ಯುಮೆಂಟ್ ಅದ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಬಟ್ ನಿಮಗೆ ಇದರಲ್ಲಿ ವಿಶೇಷತಃ ಏನು ತೋರಿಸ್ಬೇಕು, ಏನು ಹೇಳಬೇಕು ನೋಡಿ. ಈ ಒಂದು ಬಾರಿ ನೇಮಕಾತಿಯಲ್ಲಿ ಹಳೆಯ ಗೊಂದಲಗಳನ್ನು ನಿವಾರಿಸಲು ಸರ್ಕಾರ ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಸೊ ಒಂದೇದೇನು? ರಾಜ್ಯ ಮಟ್ಟದ ಒಂದೇ ಆಯ್ಕೆ ಪಟ್ಟಿ. ಮೊದಲಿಗೆ ಏನಿತ್ತು, ಈ ಹಿಂದೆ ಜಿಲ್ಲಾವಾರು ಪ್ರತ್ಯೇಕ ಒಂದು ರೋಸ್ಟರ್ ಮತ್ತು ಆಯ್ಕೆ ಪಟ್ಟಿಯನ್ನು ಪ್ರಕಟವಾಗುತ್ತಿತ್ತು. ಇದರಿಂದ ಕೆಲವೊಂದಿಷ್ಟು ಕೋರ್ಟ್ ಕೇಸ್ಗಳಿಗಾಗಿ ನೇಮಕಾತಿ ತಡವಾಗ್ತಿತ್ತು. ಆದರೆ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಬದಲಾಗಿ ಅಬಕಾರಿ ಆಯುಕ್ತರೇ ಒಂದು ಮುಖ್ಯ ನೇಮಕಾತಿ ಪ್ರಾಧಿಕಾರಿಯಾಗಿದ್ದು, ಇಡೀ ರಾಜ್ಯಕ್ಕೆ ಒಂದೇ ಮೆರಿಟ್ ಏಕೈಕ ಆಯ್ಕೆ ಪಟ್ಟಿ ಬಿಡುಗಡೆಯಾಗಲಿದೆ. ಇದು ಒಂದು ಮೇನ್ ಪಾಯಿಂಟ್. ಇದು ಒಂದು ಇಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಓಕೆ, ಇನ್ನು ಎರಡನೇ ಪಾಯಿಂಟ್ ಏನು? ಇಲ್ಲಿ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ, ಈ ಒಂದು ಎಕ್ಸಾಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KEA ಮೂಲಕನೇ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಿಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಏನು ಮಾಡ್ತಿತ್ತು? KPSC. ಓಕೆ, ಈ KPSC ಅವರು ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಆದರೆ ಈ ಒಂದು ಹೊಸ ಆದೇಶದ ಪ್ರಕಾರ ಇನ್ನು ಮುಂದೆ ಈ ಒಂದು ನೇಮಕಾತಿಯನ್ನು KEA ಇವರು ನಡೆಸ್ತಾರೆ. ಸೊ ಇದರಿಂದಾಗಿ ಪ್ರಕ್ರಿಯೆ ತುಂಬ ವೇಗವಾಗಿ ನಡೆಯಲಿದೆ. ಅರ್ಥ ಆಯ್ತಾ? ಸೊ ಇನ್ನೊಂದು ಮಹತ್ವದ ಪಾಯಿಂಟ್ ಏನಪ್ಪ ಅಂದ್ರೆ, ಸೊ ಮೊದಲು ಅಬಕಾರಿ ಪೇದೆ ಪುರುಷ ನೋಡಿ, ಮೊದಲು ಅಬಕಾರಿ ಪೇದೆ ಪುರುಷ ಮತ್ತು ಮಹಿಳೆ ಎಂಬ ಒಂದು 2 ಪ್ರತ್ಯೇಕ ವೃಂದಗಳಿದ್ದವು. ಈಗ ಎರಡನ್ನೂ ಸೇರಿಸಿ ಒಂದೇ ಅಬಕಾರಿ ಪೇದೆ ಅಂತ ಮಾಡಿದ್ದಾರೆ. ಅಬಕಾರಿ ಪೇದೆ. ಓಕೆ, ಇದೊಂದು ಥರ್ಡ್ ಪಾಯಿಂಟ್. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪ? ಪರೀಕ್ಷಾ ಪದ್ಧತಿ ಮತ್ತು ಅರ್ಹತೆ ಏನಿರುತ್ತೆ. ಪರೀಕ್ಷಾ ಪದ್ಧತಿಯಲ್ಲಿ ಏನು ನಿಮ್ಗೆ ಗೊತ್ತು? ಪರೀಕ್ಷಾ ಪದ್ಧತಿಯಲ್ಲಿ ಈ ಒಂದು ಅಬಕಾರಿ ಪೇದೆಗೇನು ಸೆಕೆಂಡ್ PUC ಬೇಕು, ಹೌದಾ? ಆಮೇಲೆ ಮುಂಚೆ ಏನು ಇರುತ್ತಿತ್ತು? ಪ್ರಬಂಧ, ಭಾಷಾಂತರ, ಸೊ ಎಲ್ಲ ಇರ್ತಿತ್ತು. ಬಟ್ ಈಗ ಇದು ಪ್ರಬಂಧನೂ ಇಲ್ಲ, ಭಾಷಾಂತರನೂ ಇಲ್ಲ, ಯಾವುದೇ ಪರೀಕ್ಷೆ ಇರೋದಿಲ್ಲ. ಕೇವಲ GK ಪೇಪರ್ ಮಾತ್ರ. ಕೇವಲ GK ಪೇಪರ್ ಮೇಲೆ ನಿಮ್ಮ ಒಂದು ಯಶಸ್ಸು ನಿರ್ಣಯವಾಗಲಿದೆ. ಅರ್ಥ ಆಯ್ತಾ? GK ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ಸೊ ಇನ್ನಿತರ ಕೆಲವೊಂದಿಷ್ಟು ಮಾಹಿತಿಗಳು. ಓಕೆ, ಸೊ ಮುಂಚೆ
ಎಸ್ಸೆ ಅಂತ ಇತ್ತು. ಮುಂಚೆ ಪ್ರಬಂಧ ಮತ್ತು ಅನುವಾದ ಈ ಒಂದು ಪತ್ರಿಕೆಗಳನ್ನು ಬರೀತಿದ್ದರು. ಆದರೆ ಈಗ ಅದನ್ನೆಲ್ಲ ರದ್ದು ಮಾಡಲಾಗಿದೆ. ಸೊ ಇನ್ನು ಮುಂದೆ ಕೇವಲ ಒಂದೇ ಒಂದು ಪತ್ರಿಕೆ ಇರಲಿದೆ, ಅದು GK ಪೇಪರು. ನೋಡಿ, ESIಗೆ ಡಿಗ್ರಿ ಲೆವೆಲ್ ಇರುತ್ತೆ. ಓಕೆ, ನೋಡಿ ESI ಇದು ಡಿಗ್ರಿ ಲೆವೆಲ್ ಇರುತ್ತೆ ಎಕ್ಸಾಮ್. ಓಕೆ, 100 ಮಾರ್ಕ್ 2 ಅವರ್ಸ್, 2 ಗಂಟೆಗಳ ಒಂದು ಎಕ್ಸಾಮ್ ಇರುತ್ತೆ, MCQ ಟೈಪ್. ಓಕೆ, ಆಮೇಲೆ ಕಾನ್ಸ್ಟೇಬಲಲ್ಲಿ ಕೂಡ ಸೇಮ್ ಏನಪ್ಪ ಇದು ಪರೀಕ್ಷೆ ಇದು ಪರೀಕ್ಷಾ ಒಂದು ಕ್ರಮ ಸೇಮ, ಬಟ್ ಅದರ ಒಂದು ಮಟ್ಟ ಸ್ವಲ್ಪ ಅದಕ್ಕಿಂತ ಕೆಳಗಿರುತ್ತೆ ಇಷ್ಟ. ಇದಾದ ಮೇಲೆ ನಿಮ್ದೇನಿರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಮೆಡಿಕಲ್ ಇರುತ್ತೆ. ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಫಿಸಿಕಲ್ ದೇಹದಾರ್ಢ್ಯತೆ ಮತ್ತು ದೈಹಿಕ ಸಾಮರ್ಥ್ಯ ಈ ಒಂದು ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಅರ್ಥ ಆಯ್ತಾ? ಸೊ ಈಗ ನಾವು ಬೆಟರ್ ಏನು ಮಾಡೋಣ, ಈ ಒಂದು ಅಫಿಷಿಯಲ್ ಪೇಜ್ ಕೂಡ ನೋಡೋಣ ಇಲ್ಲಿ. ಸೊ ಇಂದು ಈ ಒಂದು ಸರ್ಕಾರದ ನಡವಳಿಕೆಗಳನ್ನು ನೋಡ್ಬೋದು. ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸುವ ಷರತ್ತಿನೊಂದಿಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ವೃಂದಕ್ಕೆ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಮೇನ್ ಪಾಯಿಂಟ್ ಏನದಂತ ಹೇಳ್ತೀನಿ ನೋಡಿ. ಇಲ್ಲಿ ಅಬಕಾರಿ ಪೇದೆ, ಈ ಅಬಕಾರಿ ಪೇದೆಯಲ್ಲಿ ಏನು ಹೇಳಿದಾರ ನೋಡಿ, ರಾಜ್ಯ ಮಟ್ಟಕ್ಕೆ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸುವ ಬಗ್ಗೆ. ಅರ್ಥ ಆಯ್ತಾ? ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಪೇಪರ್ ಇದೊಂದಾಯಿತು. ಮೇನ್ ಪಾಯಿಂಟ್ ನೋಡ್ಕೊಳ್ಳಿ. ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆ ಮಾತ್ರ, 100 ಅಂಕ, 2 ಗಂಟೆ ಪರೀಕ್ಷೆ. ಓಕೆ, ಸೊ ಮುಂಚೆ ಪುರುಷ ಮತ್ತು ಮಹಿಳೆ ಎಂದು 2 ಪ್ರತ್ಯೇಕ ವೃಂದಗಳಿದ್ದು, ಈಗ ಅದನ್ನು 2 ಸೇರಿಸಿ ಅಬಕಾರಿ ಪೇದೆ ಅಂತ ವಿಲೀನ. ಮುಂಚೆ ಆಯ್ಕೆ ಪ್ರಾಧಿಕಾರ ಕರ್ನಾಟಕ ಲೋಕಸೇವಾ ಆಯೋಗ ಇತ್ತು. ಈಗ ಏನಪ್ಪ, ಈ ಒಂದು ಸಕ್ಷಮ ಪ್ರಾಧಿಕಾರ ಅಂದರೆ ಯಾವುದು, ಈ ಒಂದು KEA ಇದಕ್ಕೆ ಕೊಡಲಾಗಿದೆ. ನೆಕ್ಸ್ಟ್ ಅಬಕಾರಿ ಉಪನಿರೀಕ್ಷಕರು, ಇದನ್ನು ಕೂಡ ನೋಡಿ ಸೇಮ್. ಮುಂಚೆ ಎಸ್ಸೆ, ಟ್ರಾನ್ಸ್ಲೇಷನ್ 2 ಸಾಮಾನ್ಯ ಅಧ್ಯಯನ ಪತ್ರಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗ್ತಿತ್ತು. ಈಗ ಸಾಮಾನ್ಯ ಅಧ್ಯಯನ ಪತ್ರಿಕೆ 1 ಮಾತ್ರ, ಅದರ ಜೊತೆಗೆ ಫಿಸಿಕಲ್ ಮತ್ತು ಮೆಡಿಕಲ್ ಇರುತ್ತೆ. ಓಕೆ, ಸೊ ಇದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಗ್ತಿತ್ತು, ಈಗ KEA ವತಿಯಿಂದ. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಏನು, ಈ ಒಂದು ಅಬಕಾರಿ ಪೇದೆ ಕಾನ್ಸ್ಟೇಬಲ್ದು ಶೈಕ್ಷಣಿಕ ಅರ್ಹತೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಮಾದರಿ ನೋಡ್ಬೋದು ನೀವು. GK ಪೇಪರಲ್ಲಿ ಏನೇನು ಬರುತ್ತೆ ಅದೆಲ್ಲ. ನೆಕ್ಸ್ಟ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾದಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟು, ಮೆಡಿಕಲ್ ಟೆಸ್ಟು, ಆಮೇಲೆ ಫೈನಲ್ ಆಗಿ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಮ್ಮದೊಂದು ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತದೆ. ಅರ್ಥ ಆಯ್ತಾ? ಸೊ ಇದು ಅಬಕಾರಿ ಪೇದೆ ಆಯಿತು. ಅದೇ ರೀತಿ ESI ಅಬಕಾರಿ ಉಪನಿರೀಕ್ಷಕರು, ಇದು ಕೂಡ ಸೇಮ್ 100 ಮಾರ್ಕ್ ಎಕ್ಸಾಮ, ಒಂದೇ ಪತ್ರಿಕೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದು ಏನು, ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವುದು ಮತ್ತು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು. ಇದಿಷ್ಟು ಏನಪ್ಪ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ಈ ಒಂದು ಸರ್ಕಾರವು ನೇಮಕಾತಿಯನ್ನು ತ್ವರಿತಗತಿಯಲ್ಲಿ ನಡೆಸಲು ಈ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದೆ. ಪರೀಕ್ಷಾ ಪದ್ಧತಿ ತುಂಬ ಸರಳವಾಗಿರುವುದರಿಂದ, ಓಕೆ, ಮತ್ತು ಕೇವಲ ಒಂದೇ ಒಂದು ಪತ್ರಿಕೆ ಇರೋದರಿಂದ ಕಾಂಪಿಟೇಷನ್ ತುಂಬ ಹೆವಿಯಾಗಿ ಇರಲಿದೆ. ಯಾಕಂದ್ರೆ ಒಂದೇ ಒಂದು ಎಕ್ಸಾಮ್ ಅದ, ಸೊ ಅದಕ್ಕೆ ಎಲ್ಲರೂ ಮ್ಯಾಕ್ಸಿಮಮ್ ತಯಾರು ಮಾಡಿರ್ತಾರೆ. ಹಾಗಾಗಿ ಇಂದಿನಿಂದಲೇ ನಿಮ್ಮ ಒಂದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಸಿಲೆಬಸ್ ಮತ್ತು ನೇಮಕಾತಿ ಬಗ್ಗೆ ಯಾವುದೇ ಡೌಟ್ ಇದ್ದರೆ
ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು.